ಇರಾನ್ನಲ್ಲಿ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಖಮೇನಿ ಯಾವ ಹಂತಕ್ಕೆ ಬೇಕಿದ್ರೂ ಹೋಗೋದಕ್ಕೆ ಸಿದ್ಧ ಇದ್ದಾರೆ. ತನ್ನದೇ ಜನರನ್ನ ಕೊಲ್ಲಿಸ್ತಾ ಇದ್ದಾರೆ, ಕೈದಿಗಳನ್ನ ನೇಣಿಗೇರಿಸ್ತಾ ಇದ್ದಾರೆ. ಕೇವಲ 14 ದಿನಗಳಲ್ಲಿ 52 ಕೈದಿಗಳಿಗೆ ಮರಣದಂಡನೆ. ಇರಾನ್ನಲ್ಲಿ ಪ್ರತಿಭಟನೆಗಳ ಮಧ್ಯೆ ಇಂಟರ್ನೆಟ್ ಕಟ್. ಇರಾನ್ ಅಕ್ಷರಶಃ ಹೊತ್ತಿ ಉರಿತಾ ಇದೆ. ಭಾರಿ ಪ್ರತಿಭಟನೆಗಳ ನಡುವೆ ಮರಣದಂಡನೆಯ ಬಗ್ಗೆ ಗಂಭೀರ ಪ್ರಶ್ನೆಗಳು ಉದ್ಭವಿಸಿವೆ. ಕಳೆದ 2 ವಾರಗಳಲ್ಲಿ ಇರಾನಿನ ಜೈಲುಗಳಲ್ಲಿ ಕನಿಷ್ಠ 52 ಕೈದಿಗಳನ್ನ ಗಲ್ಲಿಗೇರಿಸಲಾಗಿದೆ ಅಂತ ಅಮೆರಿಕ ಹೇಳಿದೆ. ಜನವರಿ 5 ಮತ್ತು ಜನವರಿ 14ರ ನಡುವೆ ಇಂಟರ್ನೆಟ್ ಕಡಿತವಾಗಿತ್ತು. ಅದೇ ಟೈಮ್ನಲ್ಲೇ ಮರಣದಂಡನೆಗೆ ಏರಿಸಲಾಗಿದೆ. ಬರೋಬ್ಬರಿ 42 ಜೈಲುಗಳಲ್ಲಿ ಮರಣದಂಡನೆ ಜಾರಿ. ಈ 52 ಕೈದಿಗಳನ್ನ ಇರಾನ್ನ ವಿವಿಧ ಪ್ರಾಂತ್ಯಗಳಲ್ಲಿ ಕನಿಷ್ಠ 42 ಜೈಲುಗಳಲ್ಲಿ ಗಲ್ಲಿಗೇರಿಸಲಾಗಿದೆ. ಮರಣದಂಡನೆ ಶಿಕ್ಷೆಗೆ ಒಳಗಾದ ಕೈದಿಗಳು ಈ ಹಿಂದೆ ಕೊಲೆ ಮತ್ತು ಮಾದಕ ವಸ್ತು ಸಂಬಂಧಿತ ಅಪರಾಧಗಳಿಗೆ ಶಿಕ್ಷೆಗೆ ಒಳಗಾಗಿದ್ರು. ಕನಿಷ್ಠ 5,000 ಜನ ಸಾವು, ಮಂಕಾದ ಪ್ರತಿಭಟನೆ. ಇರಾನ್ನಲ್ಲಿ ಪ್ರತಿಭಟನೆಗಳ ಕಾವು ಕಡಿಮೆಯಾಗಿದೆ. ಹೋರಾಟಕ್ಕೆ ನಿಂತವರ ಮೇಲೆ ಮನಸೋ ಇಚ್ಛೆ ದಾಳಿ ಮಾಡಲಾಗ್ತಾ ಇದ್ದು, ಇದುವರೆಗೆ 5,000ಕ್ಕೂ ಅಧಿಕ ಜನರು ಮೃತಪಟ್ಟಿದ್ದಾರೆ. ಇರಾನ್ ವಾಯು ಪ್ರದೇಶ ಸಂಪೂರ್ಣ ಬಂದ್. ಇರಾನ್ ಸರ್ಕಾರ ಪ್ರತಿಭಟನೆ ಹತ್ತಿಕ್ಕಲು ಬೇಕಾದ ಎಲ್ಲಾ ಕ್ರಮವನ್ನು ಕೈಗೊಳ್ಳುತ್ತಾ ಇದೆ. ತನ್ನ ಏರ್ ಸ್ಪೇಸ್ ಬಂದ್ ಮಾಡಿದೆ. ಆದ್ದರಿಂದ ಭಾರತ ಸೇರಿದಂತೆ ಯುರೋಪಿಯನ್ ದೇಶಗಳಿಗೆ ಹೋಗುವ ವಿಮಾನಗಳ ಸಂಚಾರ ವ್ಯತ್ಯಯವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ನಲ್ಲಿ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಖಮೇನಿ ಯಾವ ಹಂತಕ್ಕೆ ಬೇಕಿದ್ರೂ ಹೋಗೋದಕ್ಕೆ ಸಿದ್ಧ ಇದ್ದಾರೆ. ತನ್ನದೇ ಜನರನ್ನ ಕೊಲ್ಲಿಸ್ತಾ ಇದ್ದಾರೆ, ಕೈದಿಗಳನ್ನ ನೇಣಿಗೇರಿಸ್ತಾ ಇದ್ದಾರೆ. ಕೇವಲ 14 ದಿನಗಳಲ್ಲಿ 52 ಕೈದಿಗಳಿಗೆ ಮರಣದಂಡನೆ. ಇರಾನ್ನಲ್ಲಿ ಪ್ರತಿಭಟನೆಗಳ ಮಧ್ಯೆ ಇಂಟರ್ನೆಟ್ ಕಟ್. ಇರಾನ್ ಅಕ್ಷರಶಃ ಹೊತ್ತಿ ಉರಿತಾ ಇದೆ. ಭಾರಿ ಪ್ರತಿಭಟನೆಗಳ ನಡುವೆ ಮರಣದಂಡನೆಯ ಬಗ್ಗೆ ಗಂಭೀರ ಪ್ರಶ್ನೆಗಳು ಉದ್ಭವಿಸಿವೆ. ಕಳೆದ 2 ವಾರಗಳಲ್ಲಿ ಇರಾನಿನ ಜೈಲುಗಳಲ್ಲಿ ಕನಿಷ್ಠ 52 ಕೈದಿಗಳನ್ನ ಗಲ್ಲಿಗೇರಿಸಲಾಗಿದೆ ಅಂತ ಅಮೆರಿಕ ಹೇಳಿದೆ. ಜನವರಿ 5 ಮತ್ತು ಜನವರಿ 14ರ ನಡುವೆ ಇಂಟರ್ನೆಟ್ ಕಡಿತವಾಗಿತ್ತು. ಅದೇ ಟೈಮ್ನಲ್ಲೇ ಮರಣದಂಡನೆಗೆ ಏರಿಸಲಾಗಿದೆ. ಬರೋಬ್ಬರಿ 42 ಜೈಲುಗಳಲ್ಲಿ ಮರಣದಂಡನೆ ಜಾರಿ. ಈ 52 ಕೈದಿಗಳನ್ನ ಇರಾನ್ನ ವಿವಿಧ ಪ್ರಾಂತ್ಯಗಳಲ್ಲಿ ಕನಿಷ್ಠ 42 ಜೈಲುಗಳಲ್ಲಿ ಗಲ್ಲಿಗೇರಿಸಲಾಗಿದೆ. ಮರಣದಂಡನೆ ಶಿಕ್ಷೆಗೆ ಒಳಗಾದ ಕೈದಿಗಳು ಈ ಹಿಂದೆ ಕೊಲೆ ಮತ್ತು ಮಾದಕ ವಸ್ತು ಸಂಬಂಧಿತ ಅಪರಾಧಗಳಿಗೆ ಶಿಕ್ಷೆಗೆ ಒಳಗಾಗಿದ್ರು. ಕನಿಷ್ಠ 5,000 ಜನ ಸಾವು, ಮಂಕಾದ ಪ್ರತಿಭಟನೆ. ಇರಾನ್ನಲ್ಲಿ ಪ್ರತಿಭಟನೆಗಳ ಕಾವು ಕಡಿಮೆಯಾಗಿದೆ. ಹೋರಾಟಕ್ಕೆ ನಿಂತವರ ಮೇಲೆ ಮನಸೋ ಇಚ್ಛೆ ದಾಳಿ ಮಾಡಲಾಗ್ತಾ ಇದ್ದು, ಇದುವರೆಗೆ 5,000ಕ್ಕೂ ಅಧಿಕ ಜನರು ಮೃತಪಟ್ಟಿದ್ದಾರೆ. ಇರಾನ್ ವಾಯು ಪ್ರದೇಶ ಸಂಪೂರ್ಣ ಬಂದ್. ಇರಾನ್ ಸರ್ಕಾರ ಪ್ರತಿಭಟನೆ ಹತ್ತಿಕ್ಕಲು ಬೇಕಾದ ಎಲ್ಲಾ ಕ್ರಮವನ್ನು ಕೈಗೊಳ್ಳುತ್ತಾ ಇದೆ. ತನ್ನ ಏರ್ ಸ್ಪೇಸ್ ಬಂದ್ ಮಾಡಿದೆ. ಆದ್ದರಿಂದ ಭಾರತ ಸೇರಿದಂತೆ ಯುರೋಪಿಯನ್ ದೇಶಗಳಿಗೆ ಹೋಗುವ ವಿಮಾನಗಳ ಸಂಚಾರ ವ್ಯತ್ಯಯವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ನಲ್ಲಿ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಖಮೇನಿ ಯಾವ ಹಂತಕ್ಕೆ ಬೇಕಿದ್ರೂ ಹೋಗೋದಕ್ಕೆ ಸಿದ್ಧ ಇದ್ದಾರೆ. ತನ್ನದೇ ಜನರನ್ನ ಕೊಲ್ಲಿಸ್ತಾ ಇದ್ದಾರೆ, ಕೈದಿಗಳನ್ನ ನೇಣಿಗೇರಿಸ್ತಾ ಇದ್ದಾರೆ. ಕೇವಲ 14 ದಿನಗಳಲ್ಲಿ 52 ಕೈದಿಗಳಿಗೆ ಮರಣದಂಡನೆ. ಇರಾನ್ನಲ್ಲಿ ಪ್ರತಿಭಟನೆಗಳ ಮಧ್ಯೆ ಇಂಟರ್ನೆಟ್ ಕಟ್. ಇರಾನ್ ಅಕ್ಷರಶಃ ಹೊತ್ತಿ ಉರಿತಾ ಇದೆ. ಭಾರಿ ಪ್ರತಿಭಟನೆಗಳ ನಡುವೆ ಮರಣದಂಡನೆಯ ಬಗ್ಗೆ ಗಂಭೀರ ಪ್ರಶ್ನೆಗಳು ಉದ್ಭವಿಸಿವೆ. ಕಳೆದ 2 ವಾರಗಳಲ್ಲಿ ಇರಾನಿನ ಜೈಲುಗಳಲ್ಲಿ ಕನಿಷ್ಠ 52 ಕೈದಿಗಳನ್ನ ಗಲ್ಲಿಗೇರಿಸಲಾಗಿದೆ ಅಂತ ಅಮೆರಿಕ ಹೇಳಿದೆ. ಜನವರಿ 5 ಮತ್ತು ಜನವರಿ 14ರ ನಡುವೆ ಇಂಟರ್ನೆಟ್ ಕಡಿತವಾಗಿತ್ತು. ಅದೇ ಟೈಮ್ನಲ್ಲೇ ಮರಣದಂಡನೆಗೆ ಏರಿಸಲಾಗಿದೆ.
ಬರೋಬ್ಬರಿ 42 ಜೈಲುಗಳಲ್ಲಿ ಮರಣದಂಡನೆ ಜಾರಿ. ಈ 52 ಕೈದಿಗಳನ್ನ ಇರಾನ್ನ ವಿವಿಧ ಪ್ರಾಂತ್ಯಗಳಲ್ಲಿ ಕನಿಷ್ಠ 42 ಜೈಲುಗಳಲ್ಲಿ ಗಲ್ಲಿಗೇರಿಸಲಾಗಿದೆ. ಮರಣದಂಡನೆ ಶಿಕ್ಷೆಗೆ ಒಳಗಾದ ಕೈದಿಗಳು ಈ ಹಿಂದೆ ಕೊಲೆ ಮತ್ತು ಮಾದಕ ವಸ್ತು ಸಂಬಂಧಿತ ಅಪರಾಧಗಳಿಗೆ ಶಿಕ್ಷೆಗೆ ಒಳಗಾಗಿದ್ರು. ಕನಿಷ್ಠ 5,000 ಜನ ಸಾವು, ಮಂಕಾದ ಪ್ರತಿಭಟನೆ. ಇರಾನ್ನಲ್ಲಿ ಪ್ರತಿಭಟನೆಗಳ ಕಾವು ಕಡಿಮೆಯಾಗಿದೆ. ಹೋರಾಟಕ್ಕೆ ನಿಂತವರ ಮೇಲೆ ಮನಸೋ ಇಚ್ಛೆ ದಾಳಿ ಮಾಡಲಾಗ್ತಾ ಇದ್ದು, ಇದುವರೆಗೆ 5,000ಕ್ಕೂ ಅಧಿಕ ಜನರು ಮೃತಪಟ್ಟಿದ್ದಾರೆ. ಇರಾನ್ ವಾಯು ಪ್ರದೇಶ ಸಂಪೂರ್ಣ ಬಂದ್. ಇರಾನ್ ಸರ್ಕಾರ ಪ್ರತಿಭಟನೆ ಹತ್ತಿಕ್ಕಲು ಬೇಕಾದ ಎಲ್ಲಾ ಕ್ರಮವನ್ನು ಕೈಗೊಳ್ಳುತ್ತಾ ಇದೆ. ತನ್ನ ಏರ್ ಸ್ಪೇಸ್ ಬಂದ್ ಮಾಡಿದೆ. ಆದ್ದರಿಂದ ಭಾರತ ಸೇರಿದಂತೆ ಯುರೋಪಿಯನ್ ದೇಶಗಳಿಗೆ ಹೋಗುವ ವಿಮಾನಗಳ ಸಂಚಾರ ವ್ಯತ್ಯಯವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ನಲ್ಲಿ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಖಮೇನಿ ಯಾವ ಹಂತಕ್ಕೆ ಬೇಕಿದ್ರೂ ಹೋಗೋದಕ್ಕೆ ಸಿದ್ಧ ಇದ್ದಾರೆ. ತನ್ನದೇ ಜನರನ್ನ ಕೊಲ್ಲಿಸ್ತಾ ಇದ್ದಾರೆ, ಕೈದಿಗಳನ್ನ ನೇಣಿಗೇರಿಸ್ತಾ ಇದ್ದಾರೆ. ಕೇವಲ 14 ದಿನಗಳಲ್ಲಿ 52 ಕೈದಿಗಳಿಗೆ ಮರಣದಂಡನೆ. ಇರಾನ್ನಲ್ಲಿ ಪ್ರತಿಭಟನೆಗಳ ಮಧ್ಯೆ ಇಂಟರ್ನೆಟ್ ಕಟ್. ಇರಾನ್ ಅಕ್ಷರಶಃ ಹೊತ್ತಿ ಉರಿತಾ ಇದೆ. ಭಾರಿ ಪ್ರತಿಭಟನೆಗಳ ನಡುವೆ ಮರಣದಂಡನೆಯ ಬಗ್ಗೆ ಗಂಭೀರ ಪ್ರಶ್ನೆಗಳು ಉದ್ಭವಿಸಿವೆ. ಕಳೆದ 2 ವಾರಗಳಲ್ಲಿ ಇರಾನಿನ ಜೈಲುಗಳಲ್ಲಿ ಕನಿಷ್ಠ 52 ಕೈದಿಗಳನ್ನ ಗಲ್ಲಿಗೇರಿಸಲಾಗಿದೆ ಅಂತ ಅಮೆರಿಕ ಹೇಳಿದೆ. ಜನವರಿ 5 ಮತ್ತು ಜನವರಿ 14ರ ನಡುವೆ ಇಂಟರ್ನೆಟ್ ಕಡಿತವಾಗಿತ್ತು. ಅದೇ ಟೈಮ್ನಲ್ಲೇ ಮರಣದಂಡನೆಗೆ ಏರಿಸಲಾಗಿದೆ. ಬರೋಬ್ಬರಿ 42 ಜೈಲುಗಳಲ್ಲಿ ಮರಣದಂಡನೆ ಜಾರಿ. ಈ 52 ಕೈದಿಗಳನ್ನ ಇರಾನ್ನ ವಿವಿಧ ಪ್ರಾಂತ್ಯಗಳಲ್ಲಿ ಕನಿಷ್ಠ 42 ಜೈಲುಗಳಲ್ಲಿ ಗಲ್ಲಿಗೇರಿಸಲಾಗಿದೆ. ಮರಣದಂಡನೆ ಶಿಕ್ಷೆಗೆ ಒಳಗಾದ ಕೈದಿಗಳು ಈ ಹಿಂದೆ ಕೊಲೆ ಮತ್ತು ಮಾದಕ ವಸ್ತು ಸಂಬಂಧಿತ ಅಪರಾಧಗಳಿಗೆ ಶಿಕ್ಷೆಗೆ ಒಳಗಾಗಿದ್ರು. ಕನಿಷ್ಠ 5,000 ಜನ ಸಾವು, ಮಂಕಾದ ಪ್ರತಿಭಟನೆ. ಇರಾನ್ನಲ್ಲಿ ಪ್ರತಿಭಟನೆಗಳ ಕಾವು ಕಡಿಮೆಯಾಗಿದೆ. ಹೋರಾಟಕ್ಕೆ ನಿಂತವರ ಮೇಲೆ ಮನಸೋ ಇಚ್ಛೆ ದಾಳಿ ಮಾಡಲಾಗ್ತಾ ಇದ್ದು, ಇದುವರೆಗೆ 5,000ಕ್ಕೂ ಅಧಿಕ ಜನರು ಮೃತಪಟ್ಟಿದ್ದಾರೆ. ಇರಾನ್ ವಾಯು ಪ್ರದೇಶ ಸಂಪೂರ್ಣ ಬಂದ್. ಇರಾನ್ ಸರ್ಕಾರ ಪ್ರತಿಭಟನೆ ಹತ್ತಿಕ್ಕಲು ಬೇಕಾದ ಎಲ್ಲಾ ಕ್ರಮವನ್ನು ಕೈಗೊಳ್ಳುತ್ತಾ ಇದೆ. ತನ್ನ ಏರ್ ಸ್ಪೇಸ್ ಬಂದ್ ಮಾಡಿದೆ. ಆದ್ದರಿಂದ ಭಾರತ ಸೇರಿದಂತೆ ಯುರೋಪಿಯನ್ ದೇಶಗಳಿಗೆ ಹೋಗುವ ವಿಮಾನಗಳ ಸಂಚಾರ ವ್ಯತ್ಯಯವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.